ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಗ್ನಿ ಅವಘಡವೊಂದು ನಡೆದಿದೆ. ಆರ್ಟಿ ನಗರದಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಇದು. ಮಿರಾಕಲ್ ಡ್ರಿಂಕ್ಸ್ ಕಂಪನಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿಯೇ ಹೊತ್ತಿ ಉರಿದಿದೆ ಕಂಪನಿ. ಕಾರ್ಖಾನೆಯ ಒಳಗೆ ಸಿಲುಕಿದಂತಹ 10 ಮಂದಿಯನ್ನ ರಕ್ಷಿಸುವಂತಹ ಕೆಲಸ ಆಗಿದೆ. ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ 10 ಜನ. ಏಣಿ ಮೂಲಕ ಕೆಳಗಿಳಿದು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಈ ಕಂಪನಿಯ ಸಿಬ್ಬಂದಿಗಳು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಅಗ್ನಿ ದುರಂತ ಇದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮುಗಿಲೆತ್ತರಕ್ಕೆ ಕಪ್ಪು ಹೊಗೆ ಧಗಧಗಿಸ್ತಾ ಇದೆ, ವ್ಯಾಪಿಸ್ತಾ ಇದೆ. ಕ್ಷಣಾರ್ಧದಲ್ಲಿಯೇ ಆತಂಕದ ವಾತಾವರಣ ಇಲ್ಲಿ ನಿರ್ಮಾಣವಾಗಿತ್ತು. ಆರ್ಟಿ ನಗರದ ಮಿರಾಕಲ್ ಡ್ರಿಂಕ್ಸ್ ಕಂಪನಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಇಡೀ ಕಂಪನಿನೇ ಹೊತ್ತಿ ಉರಿಲಿಕ್ಕೆ ಆರಂಭಿಸಿತು. ಒಳಗೆ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳು ಆತಂಕಕ್ಕೊಳಗಾಯಿತು, ಗಲಿಬಿಲಿ ಆದ್ರು. ಏನಾಗ್ತಾ ಇದೆ, ಯಾಕಾಗಿ ಬೆಂಕಿ ಕಾಣಿಸ್ಕೊಳ್ತು, ಯೋಚನೆ ಮಾಡುವಷ್ಟರಲ್ಲೇ ಸಂಪೂರ್ಣವಾಗಿ ಬೆಂಕಿ ವ್ಯಾಪಿಸ್ಕೊಳ್ತು. ಏಣಿಯ ಸಹಾಯದಿಂದ ಅಷ್ಟೂ ಜನರು ಕೂಡ 10 ಜನ ಸಿಬ್ಬಂದಿಗಳು ಒಳಗೇನಿದ್ರು ಅವರು ಕೆಳಗಿಳಿದು ಬಂದಿದ್ದಾರೆ. ಕೆಲವರಲ್ಲಿ ಉಸಿರಾಟದ ಸಮಸ್ಯೆ ಕೂಡ ಎದುರಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗಿದೆ. 2 ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಒಳಗಿದ್ದಂತಹ ಸಿಬ್ಬಂದಿಗಳು ಕೆಳಗಿಳಿತಾ ಇರುವಂತಹ ದೃಶ್ಯ, ಅಲ್ಲಿಂದ ಗ್ರೇಟ್ ಎಸ್ಕೇಪ್ ಆಗಿ ಬಂದಂತಹ ದೃಶ್ಯ. ಮತ್ತೊಂದು ಕಡೆ ಕೆಳಗೆ ಬಂದಂತಹ ಸಿಬ್ಬಂದಿಗಳನ್ನ ಆರೈಕೆ ಮಾಡ್ತಾ ಇರುವಂತಹ ಸ್ಥಳೀಯರು. 2 ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸಂಪೂರ್ಣವಾಗಿ ಕಂಪನಿಗೆ ಬೆಂಕಿ ಆವರಿಸಿಕೊಂಡು ದಟ್ಟವಾದ ಕಪ್ಪು ಹೊಗೆ ಆವರಿಸಿಕೊಂಡಿದೆ. ಬೆಂಕಿ ಅವಘಡದಿಂದ ಸುರಕ್ಷಿತವಾಗಿ ಬದುಕಿ ಬಂದಂತವ್ರು ಇದ್ದಾರೆ. ಇವರು ಟೆರೆಸ್ ಮೇಲೆ ಇದ್ರು. ಸೊ ಆತಂಕದ ಸನ್ನಿವೇಶದಲ್ಲಿ ಕೆಳಭಾಗಕ್ಕೆ ಬಂದಿದ್ದಾರೆ. ಮೇಡಮ್, ಎಷ್ಟು ಜನ ಇದ್ರು, ಏನಾಯ್ತು ಆಕ್ಚುಲಿ ಅಲ್ಲಿ? ಏನಾಯ್ತು ಗೊತ್ತಿಲ್ಲ ಸರ್. ಎಷ್ಟು ಜನ ಇದ್ರು? ಎಷ್ಟು ಜನ ಇದ್ರು ಮೇಡಮ್ ನೀವು ಟೆರೆಸ್ ಮೇಲೆ? ಟೆರೆಸ್ ಮೇಲೆ ಹೋಗಿದ್ರಾ ಮೇಡಮ್? ಎಷ್ಟು ಜನ ಇದ್ರು ಮೇಡಮ್ ಟೆರೆಸ್ ಮೇಲೆ? ಓಕೆ, ಈಗ ಎಲ್ಲರೂ ಹೊರಗಡೆ. ಹೇಗೆ ಗೊತ್ತಾಯ್ತು ಮೇಡಮ್ ನಿಮ್ಗೆ? ಅಂದ್ರೆ ಹೊಗೆನೆ ದಟ್ಟವಾಗಿ ಆವರಿಸ್ಕೊಳ್ತಾ ಎಲ್ಲ ಕೆಳಗೆ ಇಳಿಯುವಾಗ ಮೆಟ್ಲ ಮೇಲೆ ಹೊಗೆ ಬಂತು, ಕೆಳಗೆ ಇಳಿಯಕ್ಕಾಗ್ಲೇ ಮೇಲೆ. ಓಕೆ, ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡಿದ್ರಿ ನೀವು? ಓಕೆ, ನೀವು ಬರ್ಲಿಕ್ಕೆ ಆಗ್ಲಿಲ್ಲ, ಡೈರೆಕ್ಟ್ ಆಗಿ ಮೇಲೆ ಹೋದ್ರಿ ಮೇಡಮ್? ಓಕೆ, ಸಹಜವಾಗಿ ಇನ್ನೂ ಕೂಡ ಆತಂಕದಲ್ಲೇ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಜೀವನ ಉಳಿಸ್ಕೊಳ್ಳೋದಕ್ಕೆ ಮೇಲ್ಭಾಗಕ್ಕೆ ಟೆರೆಸ್ಗೆ ಹೋಗಿದ್ರು. ಸೊ ಅಲ್ಲಿಂದ ಯಾವಾಗ ದಟ್ಟವಾದಂತಹ ಹೊಗೆ ಆವರಿಸ್ಕೊಳ್ತು, ಕೆಳಭಾಗಕ್ಕೆ ಇಳಿಯೋದಕ್ಕೆ ಅಂತೇಳಿ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಬರೋದಕ್ಕೆ ಅವಕಾಶನೇ ಇರೋದಿಲ್ಲ. ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಟೆರೆಸ್ಗೆ ಹೋಗ್ತಾರೆ. ಅಲ್ಲೇ ಸುಮಾರು ಹೊತ್ತು ಬೇರೆದವ್ರನ್ನ ರಕ್ಷಣೆಗೂ ಕೂಡ ಕೇಳ್ತಾರೆ. ಅಂತಿಮವಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಅವರನ್ನ ರಕ್ಷಣೆ ಮಾಡಿ ಈಗ ಕೆಳಭಾಗಕ್ಕೆ ಕೂಡ ಕರೆದುಕೊಂಡು ಬರುವಂತದ್ದು ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಪ್ರಕಾಶ್ ಡಿ, ರಾಂಪುರ್ ಪಬ್ಲಿಕ್ ಟಿವಿ, ಬೆಂಗಳೂರು. ಕಟ್ಟಡ ಒಂದರಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಆ ಒಂದು ಕಟ್ಟಡದ ಟೆರೆಸ್ನ ಮೇಲ್ಭಾಗದಲ್ಲಿದ್ರು. ಜೀವನ ಉಳಿಸ್ಕೊಳ್ಳೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ಕೂಡ ನಡೆಸ್ತಾ ಇದ್ರು. ಸೊ ಅದರಲ್ಲಿ ಒಬ್ರು ನೇರವಾಗಿ ಮೇಲ್ಭಾಗಕ್ಕೆ ಹೋಗಿ ಅವರನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾದ್ರು. ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಿಮ್ಮ ಹೆಸರು, ಜೊತೆಗೆ ನೀವೆಲ್ಲಿದ್ರಿ, ಎಷ್ಟು ಜನರನ್ನ ಸೇವೆ ಮಾಡ್ಕೊಂಡ್ ಬಂದ್ರಿ? ಇಲ್ಲಿ ಹೊಗೆ ಬರೋದೆಲ್ಲ ನೋಡ್ಬಿಟ್ಟು ತಕ್ಷಣ ಓಡಿ ಬಂದೆ. ಯಾಕಂದ್ರೆ ಇಲ್ಲಿನ ಸ್ಟಾಪ್ ಆಲ್ಮೋಸ್ಟ್ ನಮ್ಮ ಹೋಟ್ಲಿಗೆ ಟಿಫನ್ಗೆ ಊಟಕ್ಕೆ ಬರೋದು. ಆಮೇಲೆ ಬಂದಾಗ ಫೈರ್ ಯಾವುದು ಇರಲಿಲ್ಲ, ಪೊಲೀಸ್ನವ್ರು ಮಾತ್ರ ಇದ್ರು. ಆಮೇಲೆ ಅದು ಒಂದು 15 ನಿಮಿಷ ಆದಮೇಲೆ ಫೈರ್ ಅವರು ಬಂತು. ಆಮೇಲೆ ಈ ಕಡೆಯಿಂದೆಲ್ಲ ಆ ಕಡೆ ಪಕ್ಕದ ಬಿಲ್ಡಿಂಗಿಂದ ನಾವು ಮೇಲೆ ಹತ್ತಿ, ಇವರು ಇದ್ರ ಜೊತೆಗೆ ಪಕ್ಕದ ಮೇಲೆ ಹತ್ತಿ ಅವರು ನಮ್ಗೆ ಸಹಕಾರ ಮಾಡಿದ್ರು. ಅವಾಗ ಒಂದು 7-8 ಜನ 9 ಜನ ಮೇಲ್ಗಡೆ ಇದ್ರು. ಒಂದು 7 ಜನ ಲೇಡೀಸು, ಒಂದು 2 ಜೆಂಟ್ಸ್ ಇದ್ರು. ಆಮೇಲೆ ಏನಿಂದ ಆ ಕಡೆ ಬಿಲ್ಡಿಂಗ್ ಬಂದು ಆಮೇಲೆ ಇಡ್ಸಿದ್ರು. ಬೆಂಕಿಯ ತೀವ್ರತೆ ಜಾಸ್ತಿ ಇತ್ತು. ನೀವು ಒಳಗಡೆಯಿಂದಾನೆ ಹೋದ್ರಾ ಅಥವಾ ಹಿಂದ್ಗಡೆಯಿಂದ? ಪಕ್ಕದ ಬಿಲ್ಡಿಂಗ್ ಇಂದ ಹೋಗಿ ಪಕ್ಕದ ಬಿಲ್ಡಿಂಗ್ ಇಂದ ಹೋಗಿ ಅವರು ಮತ್ತೆ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅದಾದ್ಮೇಲೆ ತುಂಬಾ 2-3 ಫೈರ್ ಸ್ಟೇಷನ್ ಎಲ್ಲ ಬಂದು. ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ನೀವು ಅಲ್ಲಿ ಮೇಲ್ಭಾಗಕ್ಕೆ ಹಿಂದ್ಗಡೆಯಿಂದ ಹೋಗ್ತಾ ಇದ್ದ ಹಾಗ ಹೇಗಿತ್ತು ಸಿಚುವೇಶನ್? ಮೇಲ್ಭಾಗದಲ್ಲಿ ತುಂಬಾ ಬೆಂಕಿ, ಕೆಳಗಡೆಯಿಂದ ತುಂಬಾ ಬೆಂಕಿ ಇತ್ತು. ಆಮೇಲೆ ಮೇಲೆ ಹೊಗೆಗಳು ಜಾಸ್ತಿ ಇತ್ತು. ಕೆಲವರದೆಲ್ಲ ಪಾಪ ತುಂಬಾ ಕಣ್ಣು ಇದಾಗಿತ್ತು. ಕೆಳಗಡೆ 2 ವೀಲರ್ ಇರೋದ್ರಿಂದ